ದಾಪಕ್ಲು ಭಾಗದಲ್ಲಿ ಸುರಿದ ಧಾರಾಕಾರ ಮಳೆಗೆ ನದಿ ನೀರಿನ ಮಟ್ಟದಲ್ಲಿ ಏರಿಕೆಯಾಗಿ ದಾಪಕ್ಲು ಮೂರ್ನಾಡು ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಯ ಬಳಿಬಾಣೆ ಎಂಬಲ್ಲಿ ಕಾವೇರಿ ನದಿ ಪ್ರವಾಹ ಬಂದು ಸಂಚಾರ ಸ್ಥಗಿತಗೊಳ್ಳುವ ಸಾಧ್ಯತೆ ಕಂಡುಬಂದಿದೆ. ದಾಪಕ್ಲು ವಿಭಾಗದಲ್ಲಿ ಶನಿವಾರ ಸುರಿದ ಧಾರಾಕಾರ ಮಳೆಗೆ ಕಾವೇರಿ ನದಿ ಸೇರಿದಂತೆ ಉಪನದಿಗಳಲ್ಲಿ ದಿಢೀರನೆ ನೀರಿನ ಮಟ್ಟದಲ್ಲಿ ಏರಿಕೆ ಕಂಡುಬಂದಿದೆ. ಇದರಿಂದ ದಾಪಕ್ಲು ಮೂರ್ನಾಡು ಮುಖ್ಯ ರಸ್ತೆಯಲ್ಲಿ ಕಾವೇರಿ ನದಿ ಪ್ರವಾಹ ಅಲ್ಪ ಪ್ರಮಾಣದಲ್ಲಿ ಆವರಿಸಿಕೊಂಡಿದೆ. ಅದರಂತೆ ಕೊಳಕೇರಿಯಿಂದ ಕೊಕ್ಕೇರಿ ಗ್ರಾಮಕ್ಕೆ ತೆರಳುವ ಕುಪ್ಪೋಟು ಸೇತುವೆ ಮೇಲೆ ಪ್ರವಾಹ ಬಂದು ಸಂಚಾರ ಸ್ಥಗಿತಗೊಂಡಿದೆ. ದಾಪಕ್ಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೇತು ಗ್ರಾಮದಿಂದ ಬಲಮುರಿ ಗ್ರಾಮಕ್ಕೆ ತೆರಳುವ ರಸ್ತೆಯ ಬಕ್ಕಿಕಡವು ಎಂಬಲ್ಲಿ ಪ್ರವಾಹ ಬಂದು ಸಂಚಾರ ಸ್ಥಗಿತಗೊಂಡಿದೆ. ಅದರಂತೆ ಕೊಳಕೇರಿ ಗ್ರಾಮದ ಕೂಲೇಕಾಡು ಗ್ರಾಮದ ರಸ್ತೆಗೆ ಪ್ರವಾಹ ಆವರಿಸಿ ಸಂಚಾರ ಸ್ಥಗಿತಗೊಂಡಿದೆ. ಮಳೆ ಅಧಿಕವಾದರೆ ಚೆರಿಯಪರಂಬು ಕಲ್ಲುಮಟ್ಟೆ ಗ್ರಾಮದ ರಸ್ತೆಗಳಿಗೂ ಕಾವೇರಿ ನದಿ ಪ್ರವಾಹ ಆವರಿಸುವ ಸಾಧ್ಯತೆ ಇದೆ. ದಾಪಕ್ಲು ವಿಭಾಗದ ಕೊಟ್ಟಂಬಡಿ, ಕಕ್ಕಬ್ಬೆ, ಕುಂಜಿಲ, ಕೊಳಕೇರಿ, ನೆಲಜಿ, ಬಲ್ಲಮಾವಟಿ, ಎಮ್ಮೆಮಾಡು ಸೇರಿದಂತೆ ವಿವಿಧ ಗ್ರಾಮ ವ್ಯಾಪ್ತಿಯಲ್ಲಿ ಶನಿವಾರ ಅಧಿಕ ಮಳೆ ಸುರಿದಿದ್ದು, ಗ್ರಾಮದ ನದಿ, ತೊರೆ, ಹಳ್ಳಗಳಲ್ಲಿ ನೀರಿನ ಮಟ್ಟದಲ್ಲಿ ಏರಿಕೆಯಾಗಿದೆ. ವಿಪರೀತ ಮಳೆಯಿಂದ ಜನರಲ್ಲಿ ಪ್ರವಾಹ ಆವರಿಸುವ ಆತಂಕ ಉಂಟಾಗಿದೆ. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ, ದಾಪಕ್ಲು.